ಸುತ್ತಮುತ್ತಲಿನ ನಾಗರಿಕ ಬಂಧುಗಳ ಜನಸ್ಪಂದನ ಮನವಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಈ ಜನಸ್ಪಂದನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು ಶ್ರೀಯುತರು ಶ್ರೀ ಎಸ್.ಟಿ. ಸೋಮಶೇಖರ್ ಸರ್ ಅವರ ಘನ ಉಪಸ್ಥಿತಿಯೊಂದಿಗೆ ಈ ಸಭೆ ನಡೆಯುತ್ತಿದ್ದು, ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನೊಂದ ಜನರ ಮನವಿಯನ್ನು ಆಲಿಸಲು ಕಾರ್ಯಕ್ರಮಕ್ಕೆ ಆಗಮಿಸಿ ಉಪಸ್ಥಿತರಿರುವ ಬಿಡಿಎ ಹಾಗೂ ಜಿಬಿಎ ಎಲ್ಲ ಅಧಿಕಾರಿಗಳು, ಆರಕ್ಷಕರು, ಮಾಧ್ಯಮ ಮಿತ್ರರು, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸ್ಥಳೀಯ ಎಲ್ಲ ಗಣ್ಯರು, ಮುಖಂಡರು, ರೆವಿನ್ಯೂ ನಿವೇಶನಾದಾರರ ಹಿತರಕ್ಷಣಾ ಸಮಿತಿಯ ಸದಸ್ಯರು, ಕೊಡಿಗೆಯಲ್ಲಿ ನಿವಾಸಿಗಳು, ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು, ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಬಂಧುಗಳೇ, ಈ ದಿನ ನಮ್ಮ ಶಾಸಕರೊಂದಿಗೆ ಎಲ್ಲ ಅಧಿಕಾರಿಗಳು ನಮ್ಮೆಲ್ಲರ ಸಮಸ್ಯೆಗಳನ್ನ ಆಲಿಸಲು ಬಂದಿದ್ದಾರೆ. ಅದಕ್ಕೆ ಕಾರಣ ಮಾನ್ಯ ಶಾಸಕರು ಅವರು ಈ ದಿನ 16 ವರ್ಷಗಳಿಂದ ಸಮಸ್ಯೆಯಲ್ಲಿದ್ದ ಜನರ ಕಷ್ಟಗಳಿಗೆ ಸ್ಪಂದಿಸುವ ಮನಸ್ಸಿನಿಂದ ಈ ಕಾರ್ಯಕ್ರಮವನ್ನು ಅವರ ಉಪಸ್ಥಿತಿಯಲ್ಲೇ ಆಯೋಜನೆ ಮಾಡಲಾಗಿದೆ. ಸನ್ಮಾನ್ಯ ಶಾಸಕರೇ, ನಮ್ಮೆಲ್ಲರ ಕೂಗು ಒಂದೇ, ಈ ಜಾಗ ನಮಗೆ ಕೊಡಿಸಿಕೊಡಿ ಎಂಬ ಕೂಗು. ಇಂದು ನಮ್ಮ ಶಾಲೆಯ ಪರವಾಗಿ ಹಾಗೂ ಇಲ್ಲಿಗೆ ಆಗಮಿಸಿರುವ ಅನೇಕ ಮನೆ ಮತ್ತು ಭೂಮಿ ಮಾಲೀಕರ ಪರವಾಗಿ ಕೆಲವು ಮನವಿ ಮಾತುಗಳನ್ನ ನಿಮ್ಮ ಮುಂದೆ ಇದ್ದೇನೆ. ಈ ಶಾಲೆ ಶುರುವಾಗಿ 17 ವರ್ಷಗಳನ್ನ ಪೂರೈಸಿದೆ. 17 ವರ್ಷಗಳ ಹಿಂದೆ ನನ್ನ ತಂದೆಯವರು ಚಿಕ್ಕದಾಗಿ ಈ ಶಾಲೆಯನ್ನ ಕೂಲಿ ಕಾರ್ಮಿಕರ, ಬಡ ಮಕ್ಕಳ, ರೈತಾಪಿ ಜನರ ಮಕ್ಕಳಿಗೆ ಅನುಕೂಲಕವಾಗುವ ಮನಸ್ಸಿಟ್ಟು ಆ ದಿನ ಈ ಶಾಲೆಯನ್ನ ಶುರು ಮಾಡಿದರು. ಅಂದು ಯಾವುದೇ ಅಭಿವೃದ್ಧಿ ಇಲ್ಲದ ಜಾಗದಲ್ಲಿ ನನ್ನ ತಂದೆಯವರು ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದ್ದಾರೆ ಎಂದರೆ ತಪ್ಪಾಗುವುದಿಲ್ಲ. ಅವರು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆಯನ್ನ ಗಮನದಲ್ಲಿಟ್ಟುಕೊಂಡು ಸಾವಿರಾರು ವಿದ್ಯಾರ್ಥಿಗಳ ಬದುಕನ್ನ ರೂಪಿಸಲು ಸಹಕರಿಸಿ ಎಂದು ಬಿಡಿಎ ಅಧಿಕಾರಿಗಳಲ್ಲೂ ಮನವಿ ಮಾಡುತ್ತಾ, ಈ ಶಾಲೆ ಉಳಿದರೆ ಮಾತ್ರ ಅನೇಕ ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳ ಶಿಕ್ಷಣ ಮುಂದುವರಿಯುತ್ತದೆ ಎಂಬುದನ್ನು ಶಾಸಕರ ಮೂಲಕ ಅಧಿಕಾರಿಗಳ ಗಮನಕ್ಕೆ ತರಲು ನಾನು ಶಾಲೆಯ ಪರವಾಗಿ ಬಯಸುತ್ತೇನೆ. ಹಾಗೆ ಅನೇಕ ವರ್ಷಗಳಿಂದ ಶಾಲೆಯ ಸುತ್ತಮುತ್ತ ವಾಸಿಸುತ್ತಿರುವ ಜನರು ತಮ್ಮ ಮನೆ, ಜಾಗ ಮತ್ತು ಭೂಮಿಗಾಗಿ ಇಂದು ನಿಮ್ಮ ಮುಂದೆ ಮನವಿ ನೀಡಲು ಬಂದಿದ್ದಾರೆ. ಅವರು ಜೀವನ ಪೂರ್ತಿ ದುಡಿದು ಕೂಡಿಟ್ಟು ಕಟ್ಟಿದ ಮನೆಗಳು, ಕುಟುಂಬಗಳ ನೆಮ್ಮದಿ ಮತ್ತು ಜೀವನಾಧಾರವನ್ನು ಕಾಪಾಡುವ ಜವಾಬ್ದಾರಿ ನಮ್ಮ ಶಾಸಕರನ್ನ ಒಳಗೊಂಡಂತೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಆದ್ದರಿಂದ ಅವರ ಮನೆ ಹಾಗೂ ಭೂಮಿಗಳನ್ನ ಮರಳಿ ನೀಡುವಂತೆ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಸಾಮಾನ್ಯ ಜನರು ಭಾರತ ಸಂವಿಧಾನದ ಆರ್ಟಿಕಲ್ 21ರಲ್ಲಿ ತಿಳಿಸಿರುವಂತೆ ಬದುಕುವ ಹಕ್ಕನ್ನ ಕಲ್ಪಿಸಿಕೊಡಿ. ಗೌರವಯುತ ಜೀವನವನ್ನ ಮಾಡಲು ನಮಗೆ ಬಿಡಿ. ಉತ್ತಮ ಶಿಕ್ಷಣ ಪಡೆಯಲು ನಮ್ಮ ಮಕ್ಕಳಿಗೆ ಅವಕಾಶ ನೀಡಿ. ಸ್ವಚ್ಛ ಪರಿಸರದಲ್ಲಿ ಬದುಕುವ ನಮಗೆ ಅವಕಾಶ ನೀಡಿ. ಮಾನವೀಯ ಮೌಲ್ಯಗಳನ್ನ ಅಳವಡಿಸಿಕೊಂಡು ಬದುಕಲು ನಮಗೆ ಅವಕಾಶವನ್ನ ನೀಡಿ. ನಮಗೂ ಬದುಕುವ ಸ್ವಾತಂತ್ರ್ಯವಿದೆ. ನಮ್ಮ ಸ್ವಾತಂತ್ರ್ಯ ನಮಗೆ ನೀಡಿ ನೀವೆಲ್ಲರೂ ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಮಾನ್ಯ ಶಾಸಕರು ಸರ್, ನೀವು ಸದಾ ಜನಪರ ನಾಯಕರು, ಸಾಮಾನ್ಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಹೃದಯವಂತ ನಾಯಕರೆಂದು ನಾವೆಲ್ಲರೂ ನಂಬಿದ್ದೇವೆ. ಆ ನಂಬಿಕೆಯಿಂದಲೇ ಇಂದು ನಾವು ನಿಮ್ಮ ಮುಂದೆ ನಿಂತಿದ್ದೇವೆ ಎಂದರೆ ತಪ್ಪಾಗುವುದಿಲ್ಲ. ನಮ್ಮ ಭೂಮಿ ನಮಗೆ ಕೊಡಿಸಿ, ನಮ್ಮ ಬದುಕು ನಮಗೆ ನೀಡಿ. ನಮ್ಮ ನಂಬಿಕೆ ನೀವು ಸರ್, ಆ ನಂಬಿಕೆಯನ್ನ ಉಳಿಸಿಕೊಳ್ತೀರಿ ಎಂಬುದು ನಮ್ಮ ನಂಬಿಕೆ ಎಂದು ಹೇಳುತ್ತಾ ನನ್ನ ಮಾತುಗಳನ್ನ ಆಲಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಈ ಶಾಲೆಯ ಪರವಾಗಿ, ನನ್ನ ತಂದೆಯ ಪರವಾಗಿ, ನನ್ನೆಲ್ಲ ಶಿಕ್ಷಕರ ಪರವಾಗಿ, ಸಾವಿರಾರು ಮಕ್ಕಳ ಪರವಾಗಿ, ಸ್ಥಳೀಯ ಎಲ್ಲ ನೊಂದ ನಾಗರಿಕರ ಪರವಾಗಿ ಮನವಿ ಮಾಡಿಕೊಳ್ತೇನೆ. ಧನ್ಯವಾದಗಳು. ಇವತ್ತಿನ ಸಭೆ ಮಾಡ್ತಕ್ಕಂಥ ಉದ್ದೇಶ, ಇದಕ್ಕೆ ಪರಿಹಾರವನ್ನು ಹುಡುಕ್ಬೇಕು ಅಂತಕ್ಕಂಥ ಒಂದೇ ಉದ್ದೇಶ. ಇದು ಮೊದಲನೇ ಸಭೆಯೇನಲ್ಲ. ಇದು ಇಂಥ ಸಭೆಗಳು ಬೇಕಾದಷ್ಟು ನಡೆದಿದೆ. ಆ ನಡೆದಿರೋದ್ರಿಂದನೇ ಕೊಡಗೇರಿಯಲ್ಲಿ ನಿಮ್ಮ ಯಾವ ಮನೆಯನ್ನು ಡೆಮಾಲಿಷನ್ ಆಗ್ತಾ ಇಲ್ಲ. ಸುಮ್ಮನೆ ಮೈಕ್ ತಗೊಂಡು ಏನೇನೋ ಮಾತನಾಡಕ್ ಹೋಗ್ಬೇಡಿ. ಇದೇ ಕೊಡಗೇರಿಯಲ್ಲಿ ಮನೆಯನ್ನು ಡೆಮಾಲಿಷ್ ಮಾಡ್ತಾ ಇದ್ರು.
ನನಗೆ 8 ಗಂಟೆಗೆ ಗೊತ್ತಾಯ್ತು, 8:45ಗೆ ನಾನು ಕೊಡಗೇಡಿಯಲ್ಲಿದ್ದೀನಿ. ಡೆಮಾಲಿಶಿಂಗ್ ಮಾಡ್ತಾ ಇದ್ದಂತ ನಿಲ್ಲಿಸಿದ್ದೀನಿ. ಅವತ್ತಿನ ಇವತ್ತುವರೆಗೂ ಯಾವ್ದಾದ್ರು ಡೆಮಾಲಿಶಿಂಗ್ ಆಗಿದೆಯಲ್ರಿ? 2008ರಲ್ಲಿ ಇದ್ದಂತ MLA ಯಾರ್ರಿ? ಇವತ್ತು ಈ ಸಭೆಗೆ ಯಾಕ್ರಿ ಎಲ್ಲರನ್ನೂ ಕೂಗ್ಲಿಲ್ಲ ನೀವು? ಏನ್ ಸೋಮಶೇಖರ್ ಒಬ್ಬರೇನಾ ಈ ಭಾಗದಲ್ಲಿ ಕೂಗ್ಬೇಕಾದ ಎಲ್ಲರನ್ನು ಈ ಸಭೆಗೆ? ಅವರೆಲ್ಲರಿಗೂ ನೀವು ಮತ ಹಾಕ್ಲಿಲ್ವಾ? ಇವತ್ತು ಯಾವ ಅಧಿಕಾರಿನ ನೀವು ಟಾರ್ಗೆಟ್ ಮಾಡಿದ್ರೆ ಅದು ಆಗೋದಿಲ್ಲ. ಇದಕ್ಕೆ ಏನ್ ಪರಿಹಾರ ಹುಡುಕ್ಬೇಕು? ಅವ್ರು ಹೇಳಲು ಒಂದು ಕಾರ್ಡ್ ಹಾಕಿ ಅಂತ ಹೇಳಿ, ನೀವು ಪ್ರತಿಯೊಬ್ಬರು ಕಾರ್ಡ್ ಹಾಕಿ. ಅಧ್ಯಕ್ಷ ಮುಂದೆ ನಿಮ್ ಜೊತೆಲಿ ನಾನು ಬರ್ತೀನಿ. ಈ ಸೈಟ್ ಇನ್ನೊಂದು ಸೈಟ್ ಕೊಡಬೇಡಿ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡೋಣ. ನಂಬರ್ 1, ಯಾರು ಮನೆ ಕಟ್ಕೊಂಡಿದ್ದಾರೆ ಅವರು ಹಾಕಿ. ಜಡ್ಜ್ಗಳನ್ನ ಕರ್ಕೊಂಡು ಬಂದು ಇಲ್ಲಿ ತೋರ್ಸೋಣ. 95ರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ನಮ್ಗೆ ಇಲ್ಲೇ ಇರ್ತಕ್ಕಂತ ಅದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ. ಎರಡನೇದು 38D. ನಾನು ಕೆಂಪೇಗೌಡ ಅದಕ್ಕೆ ಫಾಲೋ ಅಪ್ ಮಾಡಲಿಲ್ಲ. ಇದು ನಿಮಗೆ ಗೊತ್ತಿರಲಿ. ನನ್ನ ಕ್ಷೇತ್ರದಲ್ಲಿ ಏರೋಹಳ್ಳಿಯಲ್ಲಿ ಸುಮಾರು 480 ಮನೆ ವಿಶ್ವೇಶ್ವರಯ್ಯ ಬಡಾವಣೆ ನೋಟಿಫಿಕೇಶನ್ ಆಗಿತ್ತು. ಅದಕ್ಕಿಂತ ಹಿಂದೆ ಮನೆ ಕಟ್ಟಿಕೊಂಡಿರ್ತಕ್ಕಂಥದ್ದಕ್ಕೆ ಸುಮಾರು 2008ರಲ್ಲಿ ಏನ್ ನೋಟಿಫಿಕೇಶನ್ ಆಯ್ತು, ಅವರು ಯಾರು ಕೂಡ ಈ ಅಧಿಕಾರಿಗಳು ಇರಲಿಲ್ಲ. ಇವತ್ತಿನ ಸಭೆ ಮಾಡ್ತಕ್ಕಂಥ ಉದ್ದೇಶ ಇದಕ್ಕೆ ಪರಿಹಾರವನ್ನು ಹುಡುಕ್ಬೇಕು ಅಂತಕ್ಕಂಥ ಒಂದೇ ಉದ್ದೇಶ. ಇದು ಮೊದಲನೇ ಸಭೆ ಏನಲ್ಲ. ಇದು ಇಂಥ ಸಭೆಗಳು ಬೇಕಾದಷ್ಟು ನಡೆದಿದೆ. ಆ ನಡೆದಿರೋದ್ರಿಂದನೇ ಕೊಡಗೇಡಿಯಲ್ಲಿ ನಿಮ್ಮ ಯಾವ ಮನೆಯೂ ಡೆಮಾಲಿಷನ್ ಆಗ್ತಾ ಇಲ್ಲ. ಸುಮ್ಮನೆ ಮೈಕ್ ತಗೊಂಡು ಏನೇನೋ ಮಾತನಾಡಕ್ ಹೋಗ್ಬೇಡಿ. ಇದೇ ಕೊಡಗೇಡಿಯಲ್ಲಿ ಮನೆಯನ್ನು ಡೆಮಾಲಿಷ್ ಮಾಡ್ತಾ ಇದ್ರು. ನನಗೆ 8 ಗಂಟೆಗೆ ಗೊತ್ತಾಯ್ತು, 8:45ಗೆ ನಾನು ಕೊಡಗೇಡಿಯಲ್ಲಿ ಇದ್ದೀನಿ. ಡೆಮಾಲಿಶಿಂಗ್ ಮಾಡ್ತಾ ಇದ್ದಂತ ನಿಲ್ಲಿಸಿದ್ದೀನಿ. ಅವತ್ತಿನ ಇವತ್ತುವರೆಗೂ ಯಾವ್ದಾದ್ರು ಡೆಮಾಲಿಶಿಂಗ್ ಆಗಿದೆಯಲ್ರಿ? 2008ರಲ್ಲಿ ಇದ್ದಂತ MLA ಯಾರ್ರಿ? ಇವತ್ತು ಈ ಸಭೆಗೆ ಯಾಕ್ರಿ ಎಲ್ಲರನ್ನು ಕೂಗ್ಲಿಲ್ಲ ನೀವು? ಏನ್ ಸೋಮಶೇಖರ್ ಒಬ್ಬರೇನಾ ಈ ಭಾಗದಲ್ಲಿ ಕೂಗ್ಬೇಕಾದ ಎಲ್ಲರನ್ನು ಈ ಸಭೆಗೆ? ಅವರೆಲ್ಲರಿಗೂ ನೀವು ಮತ ಹಾಕ್ಲಿಲ್ವಾ? ಇವತ್ತು ಯಾವ ಅಧಿಕಾರಿನ ನೀವು ಟಾರ್ಗೆಟ್ ಮಾಡಿದ್ರೆ ಅದು ಆಗೋದಿಲ್ಲ. ಇದಕ್ಕೆ ಏನ್ ಪರಿಹಾರ ಹುಡುಕ್ಬೇಕು? ಅವ್ರು ಹೇಳಿದ್ರು ಒಂದು ಕಾರ್ಡ್ ಹಾಕಿ ಅಂತ ಹೇಳಿ. ನೀವು ಪ್ರತಿಯೊಬ್ಬರು ಕಾರ್ಡ್ ಹಾಕಿ. ಆ ಜಡ್ಜ್ ಮುಂದೆ ನಿಮ್ ಜೊತೆಲಿ ನಾನು ಬರ್ತೀನಿ. ಈ ಸೈಟ್ ಇನ್ನೊಂದು ಸೈಟ್ ಕೊಡಬೇಡಿ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡೋಣ. ನಂಬರ್ 1, ಯಾರು ಮನೆ ಕಟ್ಕೊಂಡಿದ್ದಾರೆ ಅವರು ಹಾಕಿ. ಜಡ್ಜ್ಗಳನ್ನ ಕರ್ಕೊಂಡು ಬಂದು ಇಲ್ಲಿ ತೋರ್ಸೋಣ. 95ರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ನಮ್ಗೆ ಇಲ್ಲೇ ಇರ್ತಕ್ಕಂಥದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ. ಎರಡನೇದು 38D. ನಾನು ಕೆಂಪೇಗೌಡ ಅದಕ್ಕೆ ಫಾಲೋ ಅಪ್ ಮಾಡಲಿಲ್ಲ. ಇದು ನಿಮಗೆ ಗೊತ್ತಿರಲಿ. ನನ್ನ ಕ್ಷೇತ್ರದಲ್ಲಿ ಏರೋಹಳ್ಳಿಯಲ್ಲಿ ಸುಮಾರು 480 ಮನೆ ವಿಶ್ವೇಶ್ವರಯ್ಯ ಬಡಾವಣೆ ನೋಟಿಫಿಕೇಶನ್ ಆಗಿತ್ತು. ಅದಕ್ಕಿಂತ ಹಿಂದೆ ಮನೆ ಕಟ್ಟಿಕೊಂಡಿರ್ತಕ್ಕಂಥದ್ದಕ್ಕೆ ಸುಮಾರು 480 ಮನೆಗಳು. ಅದನ್ನ ಉಳಿಸ್ತಕ್ಕಂಥದಕ್ಕೆ ಈ 38D ಮತ್ತೆ ಈ ಪಿಟಿಷನ್ ಕಮಿಟಿಗೆ ಅದನ್ನ ತಂದು ಪದೇ ಪದೇ ಸರ್ಕಾರದ ಮುಂದೆ ವಾದ ಮಾಡಿ
ಈ 38ನ ಇಂಪ್ಲಿಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ವಿಶ್ವೇಶ್ವರಯ್ಯ ಬಡಾವಣೆಗೆ ಮಾತ್ರ ಅಂತಕ್ಕಂಥದ್ದಲ್ಲ. ನಿಮ್ಮ ಮನೆಗಳನ್ನ ಉಳಿಸ್ಬೇಕು, ಶಾಶ್ವತವಾಗಿ ಅಲ್ಲಿ ನೆಮ್ಮದಿಯಾಗಿರ್ಬೇಕು, ಅದೇ ನನ್ನ ಉದ್ದೇಶವಿಲ್ಲ. ರಾಜಕಾರಣ ಇದರಲ್ಲಿಲ್ಲ. ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ, ಅದನ್ನ ಯಶಸ್ವಿ ಕೂಡ ಆಗ್ತೇನೆ. ಅದರಿಂದ ಟೈಮ್ ಬೇಕಾಗ್ತದೆ. ಇದೇ ಕಾರಣಕ್ಕೆ ಉಮೇಶ್ ರಾಧಾಕೃಷ್ಣನ್ ಇದ್ದಾರೆ ಕೇಳಿ. ಕಮಿಷನರ್ಗೆ 2 ಸಾರಿ 3 ಸಾರಿ ರಿಕ್ವೆಸ್ಟ್ ಮಾಡಿದ್ದೇನೆ. ಯಾರೋ ನನಗೆ ಮಿಸ್ಗೈಡ್ ಮಾಡಿದ್ದಾರೆ. ಕಾರಣ ಹಾಕ್ಬಿಟ್ರೆ ಈ ಸೈಟ್ ಕೊಡೋದಿಲ್ಲ, ಇನ್ನೊಂದ್ ಕಡೆ ಸೈಟ್ ಕೊಟ್ಬಿಡ್ತಾರೆ ಅಂತ ಹೇಳಿ. ಇನ್ನೊಂದ್ ಕಡೆ ಸೈಟ್ ಹಾಕ್ಲಿಕ್ಕೆ ಕೇಳ್ತೀರಿ ನೀವು? ಅದರ ಕಂಡೀಷನ್ಸ್ ಏನಾರ ಇರಲಿ. ಯಾರು ಅದಕ್ಕೆ ಜಡ್ಜ್ಮೆಂಟ್ ಕುಂತಿದ್ದಾರೆ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡೋಣ. ಬೇರೆ ಕಡೆ ಆದ್ರೆ ತಗೊಳ್ಳೋದಿಲ್ಲ ಸ್ವಾಮಿ ಅಂತ ಹೇಳ್ತಕ್ಕಂಥದಕ್ಕೆ ನಿಮ್ಮ ಜೊತೆಯಲ್ಲಿ ನಾನು ಇರ್ತೀನಿ. ನನ್ನ ಎಗೆನೆಸ್ ಕಟ್ಕೊಂಡು ಯಾರು ಈ ಮನೆಯನ್ನ ಒಡೆಯಕ್ ಆಗೋದಿಲ್ಲ ರೀ. ಒಂದೇ ಒಂದು ರೋಡ್ ಕೂಡ ಅಲುಗಾಡ್ಸಕ್ ಆಗೋದಿಲ್ಲ. ಈ ಶಾಸಕ ಸೈಲೆಂಟ್ ಆಗಿದ್ರೆ ಮಾತ್ರ ನಿಮ್ಮ ಮನೆಗೆ ಕೈ ಹಾಕ್ತಾರೆ. ಮೊನ್ನೆ ಬಂದು ನನಗೆ ಹೇಳಿದ್ರು ಗಿಡ ನೆಡ್ತಿದ್ದಾರೆ ಅಂತ ಹೇಳಿ. ಯಾರು ಮಿಲಿಟರಿ ಅವರು ಒಂದು 7-8 ಜನ ಬಂದಿದ್ರು ನನ್ನ ಹತ್ರ. ತಕ್ಷಣ DCF ಮಾತಾಡಿದೆ ನಾನು, ಸ್ಟಾಪ್ ಮಾಡಿಸಿ, ಗಿಡ ನೆಡಬೇಡಿ. 15 ಲಕ್ಷ ಗಿಡ ನೆಡ್ತಕ್ಕಂಥದ್ಗೆ ಉಪಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ಅದಕ್ಕೆ 15 ಲಕ್ಷ ಅಲ್ಲ, 20 ಲಕ್ಷ ಗಿಡ ನೆಡ್ತಕ್ಕಂಥದಕ್ಕೆ ಬೇರೆ ಜಾಗವನ್ನ ನಿಮಗೆ ಕೊಡಿಸ್ತಕ್ಕಂಥದ್ದು ಮಾಡ್ತೇವೆ. ಅದು ಸ್ವಲ್ಪ ತಕರಾಲಿದೆ. ಆ ತಕರಾಲು ಮುಗಿಗಂಟ ಅಲ್ಲಿ ಗಿಡ ನೆಡಬೇಡಿ ಅಂತ ಹೇಳಿ ಗಿಡ ನೆಡ್ತಿದಾರ ಅಲ್ಲಿ. ನೀವು ಒಂದೊಂದು ಸಾರಿ ಅರ್ಥ ಮಾಡ್ಕೋಬೇಕ್ರಿ. ಅಕ್ವಿಷನ್ ಆಗಿದೆ ಈ ಶಾಲೆಯಲ್ಲಿ, ನನಗೆ ಮಾಹಿತಿ ಇರಲಿಲ್ಲ. ಇನ್ನು ಮುಂದೆ ಏನು ಮಾಡಬೇಕು? ರಾಜಕಾರಣ ಬದಲಾವಣೆಗಳು ಆಗ್ತಾ ಇದೆ. ಆ ಬದಲಾವಣೆಯಲ್ಲಿ ಕೊಡುಗೆಯಲ್ಲಿ ಏನು ನೆಮ್ಮದಿ ಕೊಡಬೇಕು, ಅದೆಲ್ಲ ಇನ್ನೂ ಒಂದು ಅದಲು ಬದಲಾಗಿದೆ ಅಂತಕ್ಕಂಥದ್ದನ್ನು ಕೂಡ ನನಗೆ ಗಮನಕ್ಕೆ ತಂದಿದ್ದಾರೆ. 20 ಗುಂಟೆನೋ 100 ಮನೆನೋ ಅದಲು ಬದಲಾಗಿದೆ. ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಎಲ್ಲ ಒಂದೊಂದಾಗಿ ಮಾಡ್ತೇವೆ. ಸ್ವಲ್ಪ ಸೈಲೆಂಟ್ ಆಗಿ ಇದ್ರೆ ನಿಮ್ಮ ಪರವಾಗಿ ಎಲ್ಲ ಹೋರಾಟಕ್ಕೆ ಕೂಡ ಮುಂಚೂಣಿಯಲ್ಲಿ ನಿಮ್ಮ ಜೊತೆಯಲ್ಲಿ ಇರ್ತೇನೆ. ಒಂದೇ 1% ಕೂಡ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ, ನೀವು ಕೊಟ್ಟಂತ ಭಿಕ್ಷೆ. 4 ಸಾರಿ ಈ ಕ್ಷೇತ್ರದ ಶಾಸಕನಾಗಿದ್ದೇನೆ, ಮಂತ್ರಿ ಆಗಿದ್ದೇನೆ. ನಿಮ್ಮ ರಕ್ಷಣೆಗೆ ನಾನು ಬರದೇ ಹೋದ್ರೆ ನನ್ನ ಮನುಷ್ಯತ್ವ ಇದ್ರೂ ಬೇಸ್ತ. ಯಾವತ್ತು ಚುನಾವಣೆಯಲ್ಲಿ ಬಂದು ನಿಮ್ಮ ಹತ್ರ ಭಿಕ್ಷೆ ಕೇಳೋದಿಲ್ಲ. ನಾನು 5 ವರ್ಷಕ್ಕೊಂದ್ಸಾರಿ ಕ್ಷೇತ್ರಕ್ಕೆ ಬರೋದಿಲ್ಲ ರೀ. ನಾನು ಇಷ್ಟು ವರ್ಷ ಯಾವತ್ತಾರು ನನ್ನ ಹುಟ್ಟುಹಬ್ಬ ನೋಡಿದ್ದೀರಾ? ಹುಟ್ಟುಹಬ್ಬ ನೋಡಿದ್ದೀರಿ ಯಾವತ್ತಾರು ನನ್ನ ಕ್ಷೇತ್ರದಲ್ಲಿ ಬ್ಯಾನರ್ ಹಾಕಿ ಏನ್ ನಾವು ದೇಶ ಸೇವೆ ಮಾಡಿದೀವಿ ಅಂತ ಹುಟ್ಟುಹಬ್ಬ ಮಾಡ್ಕೋಬೇಕ್ರಿ? ಏನ್ ನಾವು ಮಾಡಿದೀವಿ ಅಂತ ಹುಟ್ಟುಹಬ್ಬ ಮಾಡ್ಕೋಬೇಕು? ಕೊಡಗೇಳ್ಳಿ ಮನೆಯನ್ನ ರಕ್ಷಣೆ ಮಾಡೋ ದಿವಸ ಅವತ್ತು ನನ್ನ ಹುಟ್ಟುಹಬ್ಬ. ಹೇಳ್ರಪ್ಪ ನೋಡೋಣ, ಯಾರು 920 ಡಿನೋಟಿಫಿಕೇಶನ್ ಮಾಡಿದಂತವ್ರು ಯಾರು ಮನೆ ಕಟ್ಕೊಂಡಿರ್ತಾರೆ ಅವರೆಲ್ಲರೂ ಅವಾಗಿಂದ ತೆಗೆಸಬಹುದಾಗಿತ್ತಲ್ಲ. ನೀವೆಷ್ಟು ಹೇಳ್ತಾ ಇದ್ದೀರಿ, ಈಗ ಅದ್ಯಾವುದು ಅವಾರ್ಡ್ ಆಗಿಲ್ಲ. ಈಗಿನ ಅವಾರ್ಡಿನ ಅಧಿಕಾರಿ ಉಮೇಶ್ ಅವರು ಇಲ್ಲೇ ಕುಂತಿದ್ದಾರೆ. ಅಕ್ವಿಷನ್ ಮಾಡ್ತಕ್ಕಂಥ ಒಬ್ರು, ಟೌನ್ ಪ್ಲಾನ್ ಮಾಡ್ತಕ್ಕಂಥ ಇನ್ನೊಬ್ರು, ಬಡಾವಣೆ ಮಾಡ್ತಕ್ಕಂಥವ್ರು ಇನ್ನೊಬ್ರು ಇಂಜಿನಿಯರ್ಸ್. ನಿಮ್ಮ ನೋವುಗಳು ನನಗೂ ಅರ್ಥವಾಗ್ತದೆ.
ಇದು ಒಂದು ಸಲ ಅಲ್ಲ. ಇದೇ ಕಮಿಷನರ್ ಮುಂದೆನೋ ಈ ಸಾವಿತ್ರಮ್ಮನೆಲ್ಲ ಕುಂದು ಹೇಳಿದ್ದೇನೆ, ಆ ಅಮ್ಮ ಒಂದು ಮಾತಾಡ್ತಾ ಇಲ್ಲ. ಇದಕ್ಕೋಸ್ಕರ ಎಷ್ಟು ಸಾರಿ ಬಿಡಿಎ ಮೀಟಿಂಗ್ ಮಾಡಿದ್ದೀನಿ, ಹೇಳ್ಬೇಕಲ್ಲ ಅಮ್ಮ. ರೆವಿನ್ಯೂ ಅಧ್ಯಕ್ಷರು ಇದುವರೆಗೂ ಏನ್ ಮಾಡಿದ್ದಾರೆ ಸೋಮಶೇಖರ್ ಅಂತ ಹೇಳ್ಬೇಕಲ್ರಿ. ಇವತ್ತು ಕೃಷ್ಣಮೂರ್ತಿ ಕೂಗು ಕೃಷ್ಣ ಈ ಸಭೆಗೆ ಬರಲಿಲ್ಲ, ಒಂದು ಜ್ಞಾಪಕ ಇಟ್ಕೊಳ್ಳಿ. ಕಳೆದ ವಾರನೇ ಉಪಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿ ಕೆಂಪೇಗೌಡ ಬಡಾವಣೆಯಲ್ಲಿ ಆಗ್ತಕ್ಕಂಥದ್ದಕ್ಕೆ ಅನ್ಯಾಯ ಏನಾಗ್ತಿದೆ ಅದನ್ನ ನಿಮ್ ಕಾಲದಲ್ಲಿ ಸರಿಪಡಿಸ್ಬೇಕು. ಯಾವ ಮನೆ ಕಟ್ಕೊಂಡಿರ್ತಾರೆ ಲ್ಯಾಂಡ್ ಲಾರ್ಡ್ಗೆ ಅವಾರ್ಡ್ ಮಾಡಬಾರ್ದು, ಆ ಮನೆಯನ್ನ ನಿಮ್ಮ ಪೀರಿಯಡ್ ನಲ್ಲಿ ಒಡಿಬಾರ್ದು ಅಂತಕ್ಕಂಥದ್ದನ್ನ ಅವರಿಗೆ ನಾನು ಮನವಿ ಮಾಡಿದ್ದೇನೆ. ಕಮಿಷನರ್ಗೂ ಮನವಿ ಮಾಡಿದ್ದೇನೆ, ಇಂಜಿನಿಯರ್ಸ್ಗೂ ಮನವಿ ಮಾಡಿದ್ದೇನೆ. ಒಬ್ಬ ಶಾಸಕ ಜಮೀನ್ ಮಾಡೋದಲ್ಲ ರೀ, ಒಬ್ಬ ಶಾಸಕ ರೌಡಿಸಂ ಮಾಡೋದಲ್ಲ. ನೀವು ಮತ ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಜೀವನವನ್ನ ನೆಮ್ಮದಿಯಾಗಿ ಇರ್ತಕ್ಕಂಥದ್ದಕ್ಕೆ ನಾನು ಇರತಕ್ಕಂಥದ್ದಿಲ್ಲಿ ಮಾಡ್ತೀನಿ. ಅವತ್ತು ನನ್ನ ಹುಟ್ಟುಹಬ್ಬ. ಯಾವತ್ತು ನೀವೆಲ್ಲ ನೆಮ್ಮದಿಯಾಗಿ ಕೊಡಗಾಲಿ ಪಂಚಾಯತ್ ಇರ್ತೀರಿ ಅವತ್ತು ನನ್ನ ಹುಟ್ಟುಹಬ್ಬ. ನನ್ನ ಹುಟ್ಟುಹಬ್ಬಕ್ಕೆ ಯಾರು ಕೂಡ ಇದುವರೆಗೂ ಈ ಕ್ಷೇತ್ರಕ್ಕೆ 23-24 ವರ್ಷ ಆಯ್ತು, ಯಾವತ್ತು ನಾನು ಒಂದೇ ಒಂದು ಹುಟ್ಟುಹಬ್ಬವನ್ನ ಇದುವರೆಗೂ ನಾನು ಆಚರಣೆ ಮಾಡಿಕೊಂಡಿಲ್ಲ. SSLC PUC 1760 ಜನ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸನ್ಮಾನವನ್ನ ಕಾರ್ಯಕ್ರಮ ಮಾಡಿದ್ದೇನೆ. ತುಮಕೂರು ಸಿದ್ಧಗಂಗಾ ಸ್ವಾಮಿಗಳು, ನಮ್ಮ ಆದಿಚಿಂತನೆಯ ನಿರ್ಮಲಣ್ಣ ಸ್ವಾಮೀಜಿಗಳು ಕರೆಸಿ, ನಮ್ಮ ಬಸವರಾಜರು ಇಲ್ಲೇ ಕೊಟ್ಟಿದ್ದಾರೆ, ನಮ್ಮ ವಿನೋದರು ಇಲ್ಲೇ ಕೊಟ್ಟಿದ್ದಾರೆ. ಅಷ್ಟು 1000 ಜನಕ್ಕೆ ಅಭಿನಂದನೆ ಹೇಳಿ ಅವರ ಜೊತೆಯಲ್ಲಿ ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡ್ತಿದ್ರಿ. ಈ ಕೊಡುಗೆಯಲ್ಲಿಗೆ ಏನೆಲ್ಲ 100% ಒಳಿತಾಗಬೇಕು ಅದನ್ನ ಅವತ್ತಿಂದ ಮಾಡ್ತಾ ಇದೀವಿ, ಮುಂದೆನೂ ಕೂಡ ಮಾಡ್ತೇವೆ. ಯಾರು ತಲೆಗೆ ಹುಳ ಬಿಟ್ಕೋಬೇಡಿ. ತಲೆಗೆ ಕೊಡುಗೆಗಳಿಗೆ ಹುಳ ಬಿಡೋರು ಜಾಸ್ತಿ ಆಗಿದ್ದಾರೆ. ಅದೆಲ್ಲೊಬ್ಬರು ಗಿಡ ನೆಟ್ಬಿಡ್ತಾರಂತೆ. ಇದೆಲ್ಲೊಬ್ಬಂದು ನಮ್ಮ ಇವರೊಬ್ಬರು ಮಾತಾಡ್ತಾ ಇದ್ರು, JCB ಬಂದ ತಕ್ಷಣ ಅವರಿಗೆ ನಡಕ ಸ್ಟಾರ್ಟ್ ಆಗುತ್ತಂತೆ. ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಲ್ಲೇ ಕೊಡ್ತಿದ್ದಾರೆ. ಅವ್ರು ಮಾತನಾಡಬಾರ್ದು, ಸರ್ಕಾರಿ ಅಧಿಕಾರಿ ಅಂತಕ್ಕಂಥ ಅವ್ರ ಕೈಲಿ ಮಾತನಾಡಿಸ್ಲಿಲ್ಲ. ಹಾಗೂ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ, ತಾವೇನ್ ಮೆಮೊರಂಡಮ್ ಕೊಟ್ಟಿದ್ದೀರಿ ಅದನ್ನೆಲ್ಲ ಕೂಡ ಸರ್ವೆ ಮಾಡಿಸ್ತೀವಿ. ಈಗ ಅದ್ರಲ್ಲಿ ಏನ್ ರಿಯಲ್ ನಿಮ್ಗೆ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತೀವಿ. ಅಲ್ಲಿಗಂಟ ಮತ್ತೆ ಮೀಟಿಂಗ್ಗಳು ಏನು ಬೇಡ. ಕೃಷ್ಣಮೂರ್ತಿ ಅವರೇ, ಮೀಟಿಂಗ್ಗಳು ಏನು ಬೇಡ. ಇದೆಲ್ಲ ಏನು ಬಗೆಹರಿಸಬೇಕು, ನಿಮ್ಮ ನೆಮ್ಮದಿಯಾಗಿರ್ತಕ್ಕಂಥದ್ದಕ್ಕೆ ನಿಮ್ಮ ರೋಷ ವೇಷಗಳು ಏನಿದೆ ಅದಕ್ಕೆ ನಾನು ತಲೆ ಬಾಗ್ತೀನಿ. ಈಗ ಯಾರನ್ನು ದೂಷಣೆ ಮಾಡಿ ಬಿಡಿ ಅಧಿಕಾರಿಗಳು ಏನು ಪ್ರಯೋಜನ ಇಲ್ಲ. ಯಾಕೆ ಅವತ್ತು ಯಾರು ಅವರು ಇರಲಿಲ್ಲ. ರಿಕ್ವೆಸ್ಟ್ ಮಾಡಿದ್ರು, ಆಯ್ತು, ಅಧಿಕಾರಿಗಳು ರಿಕ್ವೆಸ್ಟ್ ಮಾಡಿದ್ದೇನೆ. ನಿಮ್ಮ ನೋವು ನನಗೂ ಅರ್ಥವಾಗ್ತದಪ್ಪ. ನಿಮ್ಮ ನೋವಿಗೆ ನಾನು ಇರ್ತಕ್ಕಂಥದ್ದು, ನಿಮ್ಮ ನೋವಿಗೆ ನಿವಾರಣೆ ಮಾಡ್ತಕ್ಕಂಥದ್ದಕ್ಕೆ ಇರೋದು. ಒಂದು ತಿಳ್ಕೊಳ್ರಿ, ಈ ಶಾಸಕ, ಈ ಸೇವಕ ಈ ಕ್ಷೇತ್ರದಲ್ಲಿ ರಾಜಕಾರಣ ಮಾಡಲಿಕ್ಕೆ ನಾನು ಬಂದಿಲ್ಲ. ನಿಮ್ಮ ಜಮೀನ ಕಬಳಿಸ್ತಕ್ಕಂಥದಕ್ಕೆ ನಾನು ಬಂದಿಲ್ಲ. ಈ ಕೆಂಪೇಗೌಡ ಬಡಾವಣೆಯಲ್ಲಿ ಇದುವರೆಗೂ ಒಂದೇ ಒಂದು ನಿವೇಶನ ಕೂಡ ನಾನು ಯಾವತ್ತೂ ಕೂಡ ಮಾಡಲಿಲ್ಲ. ಅಶೋಕ್ ಅವರೆಲ್ಲ ಇಲ್ಲೇ ಇದ್ದಾರೆ, ಕೇಳಿ. ರೈತರಿಗೆ ಅನ್ಯಾಯ ಆದಾಗ ಯಾರಾದ್ರೂ ಹೇಳಿದಂತ ಸಂದರ್ಭದಲ್ಲಿ ರೈತರಿಗೆ ಪರವಾಗಿ ನಿಂತಿದ್ದೇನೆ ವಿನ ಇವತ್ತು ರೈತರು ಯಾರು ತುರ್ತುಕೊಂಡಿದ್ದಾರೆ ಅವರಿಗೆ ಇನ್ಸೆಂಟಿವ್ ಸಹಿತ ಕೊಡ್ತಾ ಇಲ್ಲ. ನಮ್ಮ ಚೆನ್ನಪ್ಪ ರೈತರು ಹೋರಾಟ ಮಾಡ್ತಿದ್ದಾರೆ. ಇವತ್ತು ಸರ್ಕಾರದ ಮುಂದೆ ತಂದು ಅದನ್ನ ಕ್ಲಿಯರ್ ಮಾಡಿಸಿ
ಕ್ಯಾಬಿನೆಟ್ ಇರಿಸಿ ಯಾರು 80 ಲಕ್ಷ ರೂಪಾಯಿ ದುಡ್ಡು ತಗೊಂಡಿದ್ದಾರೆ ಅವರಿಗೆ ಒಂದು ನಿವೇಶನ ಕೊಡಬೇಕು ಅಂತಕ್ಕಂಥದ್ದು ಏನು ಹೊಸದಾಗಿ ಮಾಡಿಸ್ಬೇಕು ಅದನ್ನ ಮಾಡಿಸಿ ಈ ಕೆಂಪೇಗೌಡ ಬಡಾವಣೆಯಲ್ಲಿ ಜಮೀನ್ ಕಳ್ಕೊಂಡಂತ ಅವರಿಗೆ ಕೊಡ್ತಕ್ಕಂಥದಕ್ಕೆ ಈ ಸೋಮಶೇಖರ್ ಸಾಹಸ ಪ್ರಯತ್ನವಿನ ಇನ್ಯಾವ ಜನಪ್ರತಿನಿಧಿನೂ ಇಲ್ಲ. ಇವತ್ತು 38 ಉಪಮುಖ್ಯಮಂತ್ರಿಗಳು ಏನ್ ಘೋಷಣೆ ಮಾಡಿದ್ದಾರೆ ಆ 38 ಪದೇ ಪದೇ ಸರ್ಕಾರದ ಮುಂದೆ ಪೆಟಿಷನ್ ಕಮಿಟಿ ಮುಂದೆ ಹಾಕಿ ಅದನ್ನ ತಂದು ಇವತ್ತು ಕ್ಲಿಯರ್ ಮಾಡಿಸ್ತಕ್ಕಂಥದ್ದು ಈ ಸೋಮಶೇಖರ ವಿನಃ ಇನ್ಯಾರು ಜನಪ್ರತಿನಿಧಿಗಳಲ್ಲ. ಇವತ್ತು ನೈಸ್ ರೋಡ್ ಇಂದ ಅಪ್ ಟು ರೋಡ್ ಅಗಲ ಮಾಡ್ತಕ್ಕಂಥದ್ದು, ಈಗಿರ್ತಕ್ಕಂಥದ್ದಿಗೆ ಅಗಲ ಮಾಡ್ತಕ್ಕಂಥದ್ದಿಗೆ ಡಾಂಬರೀಕರಣ ಮಾಡಿಸ್ತಕ್ಕಂಥದ್ದು ಈ ಯಶವಂತಪುರ ಕ್ಷೇತ್ರದ ಶಾಸಕ. ಈ ಕೊಡಗೇಹಳ್ಳಿ ಪಂಚಾಯತಿನ ಕಾರ್ಪೊರೇಷನ್ಗೋ ಗ್ರೇಟರ್ ಬೆಂಗಳೂರಿಗೋ ಸೇರಿಸಬೇಕು ಅಂತಕ್ಕಂಥದ್ದು ಹೊರಟದ್ದು ಈ ಶಾಸಕರಿಗೆ. ಈ ಕೊಡಗೇಹಳ್ಳಿ ನಿವೇಶನ ಏನ್ ಇವತ್ತು ಮಾಡಿದ್ದೀರಿ, ನಿಮ್ಮ ಪರವಾಗಿ ಇರ್ತೇನೆ, ನಿಮ್ಮ ಪರವಾಗಿ ಹೋರಾಟ ಮಾಡ್ತೇನೆ. ಟೈಮ್ ಸ್ವಲ್ಪ ಹಿಡಿತದೆ, ಕಾನೂನನ್ನ ಬದಲಾವಣೆ ಮಾಡ್ತಕ್ಕಂಥದ್ದು. ಈ 38 ಏನು ನಾವು ಮಾಡ್ತಾ ಇದ್ದೇವೆ ಅದನ್ನು ಕೂಡ ಅಸೆಂಬ್ಲಿ ಇಟ್ಟು ಅಪ್ರೂವ್ ಮಾಡಿಸ್ತಕ್ಕಂಥದ್ದು. ಈ ಕಾರ್ಡ್ ಆಗ್ತಕ್ಕಂಥದ್ದು ಏನಿದೆ ಅದನ್ನು ಅಪ್ರೂವ್ ಮಾಡಿಸ್ತಕ್ಕಂಥದ್ದು. ಯಾವುದು ಇನ್ಸೆಂಟಿವ್ ಸೈಟ್ ಕೊಡಬೇಕು ಅದನ್ನು ಕ್ಯಾಬಿನೆಟ್ ಹೋಗಿ ಅಪ್ರೂವ್ ಮಾಡಿಸ್ತಕ್ಕಂಥದ್ದು. ಯಾವುದಾದ್ರು ಒಂದು ಅಡಿಯಲ್ಲಿ ನೀವು ಕಟ್ಟಿರ್ತಕ್ಕಂಥ ಮನೆ ಶಾಶ್ವತವಾಗಿ ಉಳಿತದೆ. ಅದರಲ್ಲಿ 1% ನಿಮ್ಗೆ ಯಾರಿಗೂ ಕೂಡ ನೆಗೆಟಿವ್ ಬೇಡ. ನಿಮ್ಮ ರೋಷಾವೇಶ ನನ್ಗೆ ಅರ್ಥವಾಗ್ತದೆ, ನಿಮ್ಮ ರೋಷಾವೇಶ ನನಗೂ ಅರ್ಥವಾಗ್ತದೆ. ನಿಮ್ಮ ರೋಷಾವೇಶನ ನಾನು ರೋಷಾವೇಶ ಸರ್ಕಾರದ ಮೇಲೆ ತೋರಿಸಲ್ಲ. ಸರ್ಕಾರ ಅಲ್ಲಿ ಅಧಿಕಾರಿಗಳ ಮೇಲಾದಿ ಈ ಸೋಮಶೇಖರ್ ರೋಷಾವೇಶ ತೋರಿಸ್ತಕ್ಕಂಥದ್ದಕ್ಕೆ ಈ ದೇವರು ಎಲ್ಲ ಶಕ್ತಿಯನ್ನ ಕೊಟ್ಟಿದ್ದಾರೆ ನನಗೂ ಕೂಡ. ಆದ್ರೆ ನಮ್ಮ ಕೆಲಸ ಆಗಬೇಕು. ಪಂಚನ ಮುಳಿ ಮೇಲೆ ಹಾಕಿದ್ದೀರಿ, ಜೋರಾಗಿ ಹೇಳಿದ್ರೆ ಪಂಚ ಹೋಗ್ತದೆ, ನಿಧಾನಕ್ಕೆ ಬುಸ್ಕೊಂಡ್ರೆ ಪಂಚ ಸೇಫ್ಟಿ ಆಗ್ತದೆ. ಇವತ್ತು ಲ್ಯಾಂಡ್ ಅಕ್ವಿಷನ್ ಒಳಗಡೆ ಇದೆಲ್ಲ ಆಗ್ತಾ ಇದೆ. ಈ ಶಾಲೆ ಅಕ್ವಿಷನ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಇವತ್ತೇ ನಮ್ಮ ಕೃಷ್ಣಮೂರ್ತಿ ಮಗಳು ಹೇಳಿದ ಮೇಲೆ ನನಗೂ ಗೊತ್ತಾದದ್ದು. ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ದೇನೆ. ಕೆಂಪೇಗೌಡ ಬಡಾವಣೆಯಲ್ಲೂ ಕೂಡ 2008 ನೋಟಿಫಿಕೇಶನ್ ಆಗಿದೆ. ಅದಕ್ಕಿಂತ ಹಿಂದೆ ಯಾರು ಕಟ್ಕೊಂಡಿರ್ತಾರೆ ಅವರೆಲ್ಲರಿಗೂ ಕೂಡ ಇದನ್ನ ರೆಗ್ಯುಲರೈಸ್ ಮಾಡಬೇಕು. ಹೌದು, ನೀವು ಕರೆಕ್ಟ್, ನಾನು ಒಪ್ಕೋತೀನಿ. 2010 ಮನೆ ಕಟ್ಟಿದ್ದೀರಿ, ಈಗಲೂ ಮನೆ ಕಟ್ಕೋದೇ ಇದ್ದೀರಿ. ಲ್ಯಾಂಡ್ ಅಕ್ವಿಷನ್ ರೂಲ್ಸ್ ಏನಿರ್ತದೆ, ಪ್ರಿಲಿಮಿನರಿ ನೋಟಿಫಿಕೇಶನ್ ಆದ್ಮೇಲೆ ಅದು ಡಿನೋಟಿಫಿಕೇಶನ್ ಆಗುವ ತನಕ ಯಾರು ಕೂಡ ಅಲ್ಲಿ ಮನೆಯನ್ನ ಕಟ್ಟಬಾರ್ದು. ಆದ್ರೆ ಕಟ್ ಆಗೋಗಿದೆ. ಈಗ ಯಾರನ್ನು ಟಾರ್ಗೆಟ್ ಮಾಡಿ ಪ್ರಯೋಜನ ಇಲ್ಲ. ಈಗ ಒಂದೇ ಈಗಿರ್ತಕ್ಕಂಥ ಮನೆಗಳಿಗೆ ರೆಗ್ಯುಲರೈಸ್ ಮಾಡ್ತಿರೋ, ಮತ್ತೊಂದು ಮಾಡ್ತಿರೋ, 38 ಮಾಡ್ತಿರೋ, ಕಾರ್ಡ್ ಮಾಡ್ತಿರೋ, ಈಗೇನ್ ನಾವು ವಾಸ ಇದೀವಿ ಮನೆಗಳು, ಆ ಮನೆಗಳು ಉಳಿಬೇಕು ಅಂತಕ್ಕಂಥದ್ದೇ ನಮ್ಮ ನಿಮ್ಮೆಲ್ಲರ ಪ್ರಯತ್ನ. ನೀವು ಬಿಡಿ ಅಧಿಕಾರಿಗಳು ಟಾರ್ಗೆಟ್ ಮಾಡಿದ್ರು ಪ್ರಯೋಜನ ಆಗೋದಿಲ್ಲ. ನೀವು ವೇದಿಕೆ ಮೇಲೆ 2008 ಆದಂತವ್ರು ಯಾರು ನಿಂತ್ರ, ಆಯ್ತಪ್ಪ ನಾನಿದ್ನ, ನಾನು ಶಾಸಕ ಇದ್ದಾಗಲೂ ಇಲ್ಲಿಂದ ಮೆರವಣಿಗೆ ಮಾಡಿಸ್ಲಿಲ್ವಾ? ಯಾರು ಈ ಭಾಗದಲ್ಲಿ ಜನಪ್ರತಿನಿಧಿ ಒಂದೇ ಒಂದು ಮೆರವಣಿಗೆ ಮಾಡಿಸೋದು ಹೇಳ್ರಿ ನೋಡೋಣ.
920 ಎಕರೆ ಡಿನೋಟಿಫಿಕೇಶನ್ ಮಾಡಿಸಿದಿರಿ ಈ ಕೆಂಪೇಗೌಡ ಬಡಾವಣೆಯಲ್ಲಿ. ಯಾಕ್ರಿ ಮನೆ ಕಟ್ಕೊಂಡಿರ್ತಕ್ಕಂಥ ಅದನ್ನ ಡಿನೋಟಿಫಿಕೇಶನ್ ಮಾಡಿಸ್ತಿಲ್ಲ ನೀವು? ನಿಮ್ಗೆ ನಾನು ಮಾಡ್ತೇನೆ ಅಂತಕ್ಕಂಥ ಅದನ್ನ ಈ ಸಂದರ್ಭದಲ್ಲಿ ಹೇಳಿ ಒಂದು ಮೈಂಡ್ ಇಟ್ಕೊಳ್ಳಿ. ನೀವೆಲ್ಲ ಬೇಕಾದ್ರೂ ಸ್ಟ್ರೈಕ್ ಹೋಗಿ ನನಗೆ ತೊಂದರೆ ಇಲ್ಲ. ಈ ಯಶವಂತಪುರ ಕ್ಷೇತ್ರದ MLA ನ ಬಂದು ನೀವು ವಿಧಾನಸೌಧದ ಮುಂದೆ ಸ್ಟ್ರೈಕ್ ಹೋಗ್ತೀರ, ಹೋಗಿ ನಂದೇನು ದ್ವೇಷ ಇಲ್ಲ. ಈ ಕೊಡಿಗೆಯಲ್ಲಿಲ್ಲ ಅನ್ಯಾಯ ಆಗ್ತಾ ಇದೆ. ಇಡೀ ಕರ್ನಾಟಕದ ಯಾವ ನಾಯಕ ಕರ್ಕೊಳ್ಳಿ, ಯಾವ ಲೀಡರ್ನ ಕರ್ಕೊಂಡು ನಿಮ್ಮ ಪರವಾಗಿ ಹೋರಾಟ ಮಾಡಿ, ನಂದೇನು ಬೇಜಾರಿಲ್ಲ. ಈ ಸೋಮಶೇಖರ್ ಜೊತೆಲೆ ಇವನೇ ಬಗೆಹರಿಸಬೇಕು ಅಂತಕ್ಕಂಥದ್ದು ನನ್ನ ಹುಚ್ಚು ಭ್ರಮೆ, ನನಗೇನು ಇಲ್ಲ. ಅದ್ರ ಒಂದು ತಿಳ್ಕೊಳ್ಳಿ, ಈ ಶಾಸಕನಿಗೆ ಇರ್ತಕ್ಕಂಥ ಗೌರವ, ಈ ಶಾಸಕನಿಗೆ ಇರ್ತಕ್ಕಂಥ ಸರ್ಕಾರದ ನೆಂಟು, ಸೋಮಶೇಖರ್ ಮಾತು ಕೂಡ ಈ ಸರ್ಕಾರದಲ್ಲಿ ನಡೀತದೆ. ಈ ಸರ್ಕಾರದಲ್ಲಿ ನಡೀತದೆ ಎಂದಾಕ್ಷಣಕ್ಕೆ ಕೆಟ್ಟ ಭಾವನೆ ನನ್ನಲ್ಲಿಲ್ಲ. ಒಳ್ಳೇದು ಮಾಡಬೇಕು ಅಂತಕ್ಕಂಥದ್ದೇ ಇದು ಹಲವಾರು ಸಭೆಗಳು ಕೂಡ ಆಗಿದೆ. ಇವತ್ತು 27ನೇ ತಾರೀಕು ಇಲ್ಲೇ ಫಿಕ್ಸ್ ಮಾಡಿದ್ದೀನಿ ನಾನು. ಕೆಂಪೇಗೌಡ ಜಯಂತಿನ ಮಾಡ್ಬೇಕು. ಈ ರೋಡ್ ಏನ್ ಹೋಗ್ತಿದೆ, ಈ ರೋಡ್ನ ಉದ್ಘಾಟನೆ ಮಾಡ್ಬೇಕು. ಇವತ್ತು SM ಕೃಷ್ಣ ಹೆಸರಿಟ್ಟಿದ್ರೆ ಈ ನಾನೇ ಉಪಮುಖ್ಯಮಂತ್ರಿಗೆ ಹೇಳುತ್ತದ್ದು, ಈ ರೋಡ್ಗೆ 40-60 ನಿವೇಶನ ಕೊಡ್ತಾ ಇದ್ರು. ಸಿದ್ದರಾಮಯ್ಯನವರಿಗೆ ರಿಕ್ವೆಸ್ಟ್ ಮಾಡಿ 50% ಡೆವಲಪ್ಮೆಂಟ್ ಸೈಟ್ ಕೊಡಿಸ್ತೆ. ಯಾವುದಕ್ಕೆ? ಈ ರೋಡ್ ಏನ್ ಇವತ್ತು 27ನೇ ತಾರೀಕು ಉದ್ಘಾಟನೆ ಆಗ್ತಿದೆ, ಯಾಕ್ರಿ ಯಾರು 10% ಜಾಸ್ತಿ ಕೊಡಿಸ್ಲಿಲ್ಲ? ಆಕಾಶದ ಭೂಮಿ ಇಳಿಸ್ತೀವಿ ಅಂತ ಹೇಳಿ ಕೊಡುಗೆಯಲ್ಲಿ ಬರ್ತಾರಲ್ಲ ರಾಜಕಾರಣಿಗಳು, 50% ಡೆವಲಪ್ಮೆಂಟ್ ಸೈಟ್ಸ್ ನ ಈ ರೋಡ್ಗೆ ಕೊಡಿಸ್ತಕ್ಕಂಥದ್ದು ಸಿದ್ದರಾಮಯ್ಯನವರಿಗೆ ಹೇಳಿ ಸೋಮಶೇಖರ್ ವಿನಾ ಬೇರೆ ಯಾವ ರಾಜಕಾರಣಿನೂ ಅಲ್ಲ. ಸೋಮಶೇಖರ್ ಸರ್ ಅವರು ನಮ್ಮ ನಡುವೆ ಉಪಸ್ಥಿತರಿರುವುದು ನಿಜಕ್ಕೂ ಸಂತಸ ಮತ್ತು ಹೆಮ್ಮೆಯ ಕ್ಷಣವಾಗಿದೆ. ನಾಯಕತ್ವ ಎಂದರೆ ಅಧಿಕಾರವಲ್ಲ, ಜನರ ವಿಶ್ವಾಸವನ್ನು ಗೆಲ್ಲುವ ಸಾಮರ್ಥ್ಯ. ಸಮಾಜದ ಅಭಿವೃದ್ಧಿಗಾಗಿ ನಿರಂತರವಾಗಿ ಶ್ರಮಿಸುತ್ತಿರುವ ಸೋಮಶೇಖರ್ ಸರ್ ಅವರ ಉಪಸ್ಥಿತಿ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿದೆ. ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ ಸರ್. ಶಾಸಕರಾದ SV ಸೋಮಶೇಖರ್ ಸರ್ ಅವರಿಗೆ ಗೌರವಪೂರ್ವಕವಾಗಿ ಸಲ್ಲಿಸಲಾಗುತ್ತಿದೆ. ಧನ್ಯವಾದ. ನಿವೇಶನದಾರರ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರು, ಇವತ್ತಿನ ಏನು ಕಾರ್ಯಕ್ರಮ ನಮ್ಮ ST ಸೋಮಶೇಖರ್ ಸರ್ ಏನು ಬಿಡಿ ಅಧಿಕಾರಿಗಳೊಂದಿಗೆ ಜನರ ಕುಂದುಕೊರತೆಗಳ ಸಮಾಲೋಚನಾ ಸಭೆಯನ್ನು ನಾವು ಆಯೋಜನೆ ಮಾಡಿದ್ವಿ. ಇವತ್ತು ಆ ಕಾರ್ಯಕ್ರಮಕ್ಕೆ ಅವರು ಎಂಥ ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ಇವತ್ತು ತುಂಬ ದೊಡ್ಡ ಮಟ್ಟದ ದೊಡ್ಡ ವ್ಯಕ್ತಿಗಳನ್ನ ಮೀಟ್ ಮಾಡೋಕ್ಕೆ ಹೋಗಬೇಕಾಗಿತ್ತು. ಅವರು ಅಂಥದ್ದನ್ನು ಬಿಟ್ಟು ಇವತ್ತು ಜನರ ಕೂಗಿಗೆ ಹೋಗೊಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಯಾವತ್ತೂ ST ಸೋಮಶೇಖರ್ ಸರ್ ಜನರ ಜೊತೆಗೇ ಇರ್ತಾರೆ. ಹಾಗೆಯೇ ನಮ್ಮ ಕೊಡಿಗೆಯಲ್ಲಿ ನಿವೇಶನದಾರರ ಜೊತೆಗೂ ಕೂಡ ಜೊತೆಗಿದ್ದು ಹೋರಾಟವನ್ನು ಮಾಡ್ತೀವಿ ಅನ್ನೋದ್ರ ಮುಖಾಂತರ ಇವತ್ತು ನಮಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಹಿಂದೆನೂ ಕೂಡ ಸುಮಾರು ನಾವು ಇಲ್ಲಿ ಈ ಏರಿಯಾಗೆ ಬಂದಾಗ ನಾವು 2008ರಲ್ಲಿ ನಾವು ಬಂದಿದ್ದು, ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾವು ST ಸೋಮಶೇಖರ್ ಸರ್ ಜೊತೆಗೆ ಇದ್ದೀವಿ. ಅವರು ಕೂಡ ನಮಗೆ ಇಲ್ಲಿವರೆಗೂ ಸ್ಪಂದಿಸ್ತಾನೆ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಜಾಗಕ್ಕೆ ಅವರು ಇವತ್ತು ಮಾತು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಈ ಒಂದು ಮನೆಗಳನ್ನು ನಾನು BDAಗೆ ಹೋಗೋಕ್ಕೆ ಬಿಟ್ಕೊಡೋದಿಲ್ಲ, ನಾನು ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ಜೊತೆ ಇದ್ದು ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಖಂಡಿತ ನಾವೆಲ್ಲರೂ ಕೂಡ ಎಲ್ಲಿಯವರೆಗೂ ST ಸೋಮಶೇಖರ್ ಸರ್ ಇರ್ತಾರೋ ಅಲ್ಲಿವರೆಗೂ ಕೂಡ ನಾವು ಅವ್ರ ಜೊತೆ ಸಾಕ್ತಾ ಹೋಗ್ತಾ ಇರ್ತೀವಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಗೌಡ ಬಡಾವಣೆಗೆ ಭೂ ಸ್ವಾಧೀನಪಡಿಸಿಕೊಂಡಿದ್ದು ಪುರೋಭಿವೃದ್ಧಿ ಶುಲ್ಕವನ್ನು ಪಾವತಿ ಮಾಡಿಸಿಕೊಂಡು ಸ್ವಾಧೀನದಿಂದ ಕೈಬಿಡುವ ಬಗ್ಗೆ ಕೋರಿ ಮನವಿ. ಈ ಕೆಳಗೊಂಡ ಬಡಾವಣೆಗಳಾದ ಸ್ಕಂದನಗರ, ಮುನೇಶ್ವರ ಲೇಔಟ್, ವೆಂಕಟೇಶ್ವರ ಬಡಾವಣೆ, ಮದನಘಟ್ಟಮ್ಮ ಬಡಾವಣೆ, ಈಶ್ವರಿ ಬಡಾವಣೆ, ಮುನಿಕೃಷ್ಣಪ್ಪ ಬಡಾವಣೆ, ಅಡವಿಯಪ್ಪ ಬಡಾವಣೆ, ಕೊಡಿಗೆಹಳ್ಳಿ, GM ಲೇಔಟ್, ಪಂಚಮುಖಿ ಲೇಔಟ್, ಅನಿಕೇತನ ನಗರ, ವಿನಾಯಕ ಲೇಔಟ್, ಜ್ಞಾನಶಕ್ತಿ ನಗರ ಈ ಬಡಾವಣೆಗಳು 2008ರಲ್ಲಿ BDA ಸ್ವಾಧೀನಪಡಿಸಿಕೊಂಡಿರುವ ಬಡಾವಣೆಗಳಾಗಿದ್ದು, BDA ಸ್ವಾಧೀನಪಡಿಸಿಕೊಳ್ಳುವ ಮೊದಲೇ
ಅಂತವ್ರೆ ನಿಮ್ಗೆ ದುಡ್ಡು ಬೇಡ ಅಂತ ಲ್ಯಾಂಡು ಓನರ್ಗಳೇ ನಾವು ಮಾಡ್ಬಿಟ್ಟಿದ್ವಿ 95ರಲ್ಲಿ ಅವ್ರ ಹಣ ಬೇಡ ಬಡವರು ಸೈಟ್ ಮಾಡಿದೀವಿ ಅಂತ ಲ್ಯಾಂಡ್ ಓನರ್ಗಳೇ ಲೆಟರ್ ಕೊಡವ್ರೆ. ನೀವು ಅಂತವನ್ನೇ ಪರಿಶೀಲನೆ ಮಾಡಿದ್ರೆ ಅಧಿಕಾರಿಗಳು ನೀವು ಲ್ಯಾಂಡ್ ಓನರ್ಗಳು ದುಡ್ಡು ಹಾಕತ್ತಾರಲ್ಲ ಅವ್ರಿಗೆ ನೀವು ದುಡ್ಡು ಕೊಟ್ಬಿಟ್ಟು ಪರಿಹಾರ ಮಾಡಿದ್ರೆ ಬೇರೆ ಅಮಾಯಕರು ಲ್ಯಾಂಡ್ ಸೈಟ್ ಪರ್ಚೇಸರ್ ಇರ್ತಾರಲ್ಲ ಮನೆ ಕಟ್ಕೊಂಡಿರೋ ಅವ್ರು ಏನ್ ಮಾಡ್ತಾರೆ, ಲ್ಯಾಂಡ್ ಓನರ್ ವಿತ್ ಸೈಟ್ ಇಬ್ರು ಒಪ್ಪಿರಕ್ಕಂತ ಬಡವಾಣಿನೇ ನೀವು ಬಗೆಹರಿಸಿಲ್ದೆ ಅಧಿಕಾರಿ. ನೀವು ಲ್ಯಾಂಡ್ ಓನರ್ಗಳು ನಾವು ಡೆವಲಪ್ಮೆಂಟ್ ಆಗಿಲ್ಲ ನಮ್ಗೆ ದುಡ್ಡು ಬೇಕು ಅಂತ ಬರ್ತಾರೆ ಲ್ಯಾಂಡ್ ಓನರ್ಗಳು. ಅವರು ಲ್ಯಾಂಡ್ ಓನರ್ಗಳು ದುಡ್ಡು ಹೊಡ್ಕೊಂಡು ಹೋಗ್ಬಿಟ್ರೆ ಗೌರ್ಮೆಂಟ್ಗೂ ಟ್ಯಾಕ್ಸ್ ಕಟ್ಟವ್ರೆ. ನಾವು ಕಟ್ಟಿರೋದ್ರಿಂದ ಸಂಬಳ ತಗೊಂಡಿದ್ದೀರಾ, ಆರಾಮಾಗಿ ವೇದಿಕೆ ಮಾಡಿದ್ದೀರಾ. ಇಲ್ಲಿ ನಾವು ಸಾಲ ಮಾಡಿ ಮನೆ ಕಟ್ಟಿದೀವಿ, ರಿಜಿಸ್ಟ್ರಿ ಮಾಡಿಸ್ಕೊಂಡಿದೀವಿ, ರಿಜಿಸ್ಟ್ರೇಷನ್ ಫೀಸ್ ಐತೆ ಕೊಟ್ಟಿದೀವಿ, ಲ್ಯಾಂಡ್ ಓನರ್ ದುಡ್ಡು ಏನೈತೆ ಕೊಟ್ಟಿದೀವಿ. ನೆಮ್ಮದಿಯಾಗಿ ಜೀವನ ಮಾಡಕ್ ಬಿಡ್ತಾ ಇಲ್ಲ ಅಂದ್ರೆ ನಾವು ಟೈಮ್ ಎಷ್ಟು ಸಲ ವೇಸ್ಟ್ ಮಾಡ್ಕೊಂಡು ನಿಮ್ಗೆ ಎಷ್ಟೆಷ್ಟು ಸಲ ಮೀಟಿಂಗ್ ಇಕ್ಬೇಕು ನೀವು ಉತ್ತರ ಕೊಡಿ ಸ್ವಾಮಿಗಳ ಮಾನ್ಯ ಅಧಿಕಾರಿಗಳ.